ಮಾಲೂರು ತಾಲೂಕಿನ ಪಡುವನಹಳ್ಳಿ ಗ್ರಾಮದ ಗೇಟ್ ಬಳಿ ರಾಧಮ್ಮ ಎಂಬ ಮಹಿಳೆ ಬಸ್ಗಾಗಿ ಕಾಯುತ್ತಿದ್ದ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಅಪರಿಚಿತರು ಸುಮಾರು 30 ಗ್ರಾಂ ತೂಕದ ಬಂಗಾರದ ಸರವನ್ನ ಕಸಿದು ಪರಾರಿಯಾಗಿದ್ರು. ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಯಿತು. ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಮೂಲಕ ಆರೋಪಿಗಳ ಸುಳಿವು ಪತ್ತೆಯಾಯಿತು. ಉಪ್ಪಾರಹಳ್ಳಿ ಗ್ರಾಮದ ಆನಂದ್ ಹಾಗೂ ದೊಡ್ಡಕುಂತೂರು ಗ್ರಾಮದ ಸುನೀಲ್ ಕುಮಾರ್ ಎಂಬ ಆರೋಪಿಗಳನ್ನ ನಗರದ ವೈಟ್ ಗಾರ್ಡನ್ ಬಳಿ ಬಂಧಿಸಲಾಗಿದೆ. ಬಂಧಿತರಿಂದ ಸುಮಾರು 32 ಗ್ರಾಂ ತೂಕದ 5,40,000 ರು ಮೌಲ್ಯದ ಮಾಂಗಲ್ಯದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ವೇಳೆ ವೈಟ್ ಗಾರ್ಡನ್ ಪ್ರದೇಶದ ಮನೆಯೊಂದರಲ್ಲಿ ನಡೆದ 60,000 ರೂಪಾಯಿ ಕಳ್ಳತನ ಪ್ರಕರಣದಲ್ಲಿಯೂ ಆರೋಪಿಗಳು ಭಾಗಿಯಾಗಿರುವುದು ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ 20,000 ರು ನಗದು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೋಗಿ ಮುಗಿಸ್ಕೊಂಡು ವಾಪಸ್ ಬರುವಾಗ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಯಾರು ಇರೋಲ್ಲ. ಬೈಕಲ್ಲಿ ಹೋಗ್ತಾ ಇರೋದು ಒಬ್ಬರೇ ನಿಂತಿರೋದು ನೋಡ್ಬಿಟ್ಟು ಮುಂದೆ ಅವರು ವಾಪಸ್ ಬಂದ್ಬಿಟ್ಟು ಮತ್ತು ಆನಂದ್ ಸಣ್ಣ ಮಂಜುನಾಥ್ 4 ವರ್ಷ, ಯಾವ ಸರ್? ಅಮೆಜಾನ್ದಲ್ಲಿ ಕೆಲಸ, ಉಪ್ಪಾರಹಳ್ಳಿ. ಕುಮಾರ್ ಸಣ್ಣ ನಾರಾಯಣಪ್ಪ 28 ವರ್ಷ, ಏರ್ಟೆಲ್ ವೈಫೈ ಕನೆಕ್ಷನ್ ಅಲ್ಲಿ ಕೆಲಸ. ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕನ್ನಿಕಾ ಸುಕ್ರಿವಾಲ್ ಅವರ ಮಾರ್ಗದರ್ಶನದಲ್ಲಿ ಅಪರ ಪೊಲೀಸ್ ಅಧೀಕ್ಷಕ ರವಿಶಂಕರ್, ಉಪಾಧೀಕ್ಷಕರು ಹಾಗೂ ಮಾಲೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು.